ನಮಸ್ಕಾರ. ಇವತ್ತು ನಾವು ಮಾತಾಡ್ತಿರೋದು ಒಂದು ದೊಡ್ಡ ಪ್ರಶ್ನೆ ಬಗ್ಗೆ. ಬೇಗನೆ ದುಡ್ಡು ಮಾಡೋ ಆಸೆ ಹುಟ್ಟಿಸೋ ಕ್ರಿಪ್ಟೋ ಕರೆನ್ಸಿ ಬೆಸ್ಟಾ ಅಥವಾ ತಾಳ್ಮೆಯಿಂದ ನಿಧಾನವಾಗಿ ಸಂಪತ್ತು ಸೃಷ್ಟಿಸೋ ಇನ್ವೆಸ್ಟಿಂಗ್ ಬೆಸ್ಟಾ? ಬನ್ನಿ, ಇವತ್ತಿನ ಈ ಗೊಂದಲಕ್ಕೆ ಒಂದು ಕ್ಲಾರಿಟಿ ತಗೊಳ್ಳೋಣ. ನಾವು ಮುಂದುವರಿಯೋಕ್ ಮುಂಚೆ ಒಂದು ಚಿಕ್ಕ ನೆನಪು. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಜ್ಞಾನದಿಂದ ಸಂಪತ್ತು ಸೃಷ್ಟಿ. ಅಂದ್ರೆ ಹೂಡಿಕೆ ಮಾಡೋ ಮುನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋದು. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ, ಹಾಗಾಗಿ ಯಾವುದೇ ಸ್ಟಾಕ್ ರೆಕಮೆಂಡೇಶನ್ಸ್ ಕೊಡಲ್ಲ. ಇಲ್ಲಿರೋದೆಲ್ಲ ಕೇವಲ ನಿಮ್ಮ ಎಜುಕೇಷನ್ಗೆ ಮಾತ್ರ. ಸರಿ, ಶುರು ಮಾಡೋಣ. ಮೊದಲನೆಯದಾಗಿ, ಈ ಹೊಸ ಯುಗದ ಗೊಂದಲ ಅಂದ್ರೆ ಏನು? ಅಂದ್ರೆ ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಫಿನಾನ್ಷಿಯಲ್ ಅಡ್ವೈಸ್ ಇದೆಯಲ್ಲ, ಅದು ನಮ್ಮನ್ನ ಹೇಗೆ ಕನ್ಫ್ಯೂಸ್ ಮಾಡುತ್ತೆ ಅಂತ ನೋಡೋಣ. ನಿಮ್ಮ ವಾಟ್ಸಾಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲೆಲ್ಲೋ ಇದೇ ತರಹದ ಮೆಸೇಜ್ಗಳು ಬರ್ತಿರ್ತವೆ ಅಲ್ವಾ? ಈಗಲೇ ಕ್ರಿಪ್ಟೋ ತಗೊಳ್ಳಿ, 10 ಪಟ್ಟು ಜಾಸ್ತಿ ಆಗತ್ತೆ, ಅಥವಾ ಟ್ರೇಡಿಂಗ್ ಮಾಡಿ ದಿನಕ್ಕೆ ₹1000 ಸಂಪಾದಿಸಿ ಅಂತ. ಇದನ್ನ ನೋಡಿದಾಗ ನಮಗೊಂದು ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಶುರುವಾಗತ್ತೆ. ಏನೋ ಕಳ್ಕೋತಾ ಇದ್ದೀನಿ ಅನ್ನೋ ಭಯದಲ್ಲಿ ನಾವು ತರಾತುರಿ ನಿರ್ಧಾರ ತಗೊಳ್ತೀವಿ. ಹಾಗಾದ್ರೆ ಈ ಹೈಪ್ ಎಲ್ಲ ಬಿಟ್ಟು ಕ್ರಿಪ್ಟೋ ಕರೆನ್ಸಿ ಅಂದ್ರೆ ನಿಜವಾಗ್ಲೂ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ಡಿಜಿಟಲ್ ಹಣ. ಇದನ್ನ ಬ್ಲಾಕ್ಚೇನ್ ಅನ್ನೋ ಒಂದು ಟೆಕ್ನಾಲಜಿ ಮೇಲೆ ಕಟ್ಟಿದ್ದಾರೆ. ಇದಕ್ಕೆ ನಮ್ಮ ಬ್ಯಾಂಕ್ ಅಥವಾ RBI ತರ ಯಾರೂ ಬಾಸ್ ಇಲ್ಲ. ಅಂದ್ರೆ ಇದರ ಮೇಲೆ ಸರ್ಕಾರದ ಕಂಟ್ರೋಲ್ ಇಲ್ಲ. ಹಾಗಾಗಿ ನಿಮ್ಮ ದುಡ್ಡಿಗೆ ಯಾವುದೇ ರೀತಿ ಸುರಕ್ಷತೆಯ ಗ್ಯಾರಂಟಿ ಕೂಡ ಇರಲ್ಲ. ಈ ಟೇಬಲ್ನ ಒಮ್ಮೆ ನೋಡಿ, ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕ್ರಿಪ್ಟೋಗೆ ಯಾವುದೇ ರೆಗ್ಯುಲೇಷನ್ ಇಲ್ಲ, ಆದರೆ ಸ್ಟಾಕ್ ಮಾರ್ಕೆಟ್ ನಮ್ಮ CB ಮತ್ತೆ RBI ಕಂಟ್ರೋಲ್ನಲ್ಲಿದೆ. ಸೊ ಇಲ್ಲಿ ಕಾನೂನಿನ ರಕ್ಷಣೆ ಇದೆ. ಕ್ರಿಪ್ಟೋದಲ್ಲಿ ರಿಸ್ಕ್ ಸಿಕ್ಕಾಪಟ್ಟೆ ಜಾಸ್ತಿ. ವಾಲಟಿಲಿಟಿ ಅಂದ್ರೆ ಬೆಲೆ ಏರಿಳಿತ ಕೂಡ ಅಷ್ಟೇ ಹೆಚ್ಚು. ಇನ್ನು ಟ್ಯಾಕ್ಸ್ ವಿಷಯಕ್ಕೆ ಬಂದ್ರೆ, ಕ್ರಿಪ್ಟೋ ಲಾಭದ ಮೇಲೆ ಫ್ಲಾಟ್ 30% ಟ್ಯಾಕ್ಸ್ ಜೊತೆಗೆ 1% TDS ಕೂಡ ಇದೆ. ಆದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಂಗ್ ಟರ್ಮ್ ಗೇನ್ಸ್ ಟ್ಯಾಕ್ಸ್ ಅದಕ್ಕಿಂತ ಕಡಿಮೆ ಇರುತ್ತೆ. ಈ ಚಿತ್ರ ನೋಡಿ, ಇದೇ ಕ್ರಿಪ್ಟೋದ ಅತಿ ದೊಡ್ಡ ರಿಸ್ಕ್. ವೊಲಾಟಿಲಿಟಿ ಅಂತಾರಲ್ಲ, ಅದು. ಕ್ರಿಪ್ಟೋ ಬೆಲೆಗಳು ಒಂದೇ ದಿನದಲ್ಲಿ ಅರ್ಧಕ್ಕರ್ಧ ಆಗ್ಬಿಡ್ಬೋದು. ಆದರೆ ನಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲಿ ಇಷ್ಟು ದೊಡ್ಡ ಕುಸಿತ ಒಂದೇ ದಿನದಲ್ಲಿ ಆಗೋದು ತುಂಬಾನೇ ಅಪರೂಪ. ಸುಮ್ಮನೆ ನಾವಷ್ಟೇ ಹೇಳ್ತಿಲ್ಲ, ನಮ್ಮ RBI, ಸೆಬಿ, ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಇದ್ರ ಬಗ್ಗೆ ವಾರ್ನ್ ಮಾಡ್ತಾನೇ ಇವೆ. ನಮ್ಮ ಗೌರ್ಮೆಂಟ್ ಕೂಡ ಇದ್ರ ಮೇಲೆ 30% ಟ್ಯಾಕ್ಸ್ ಮತ್ತೆ 1% TDS ಹಾಕಿ ಇದೊಂದು ಸೇಫ್ ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ ಕ್ಲಿಯರ್ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಅಫಿಷಿಯಲ್ ಆಗಿ చెప్పಳಂದ್ರೆ ಕ್ರಿಪ್ಟೋ ಅನ್ನೋದು ಒಂದು ಸ್ಪೆಕ್ಯುಲೇಷನ್, ಅಂದ್ರೆ ಜೂಜಿನ ಥರ ಅಷ್ಟೇ. ಸರಿ, ಕ್ರಿಪ್ಟೋ ಕಥೆ ಆಯ್ತು. ಈಗ ಟ್ರೇಡಿಂಗ್ ಕಡೆ ಬರೋಣ. ದಿನಾ ಟ್ರೇಡಿಂಗ್ ಮಾಡಿ ಸಾವಿರಾರು ರೂಪಾಯಿ ಸಂಪಾದಿಸ್ಬೋದು ಅಂತ ಹೇಳ್ತಾರಲ್ವಾ? ಅದ್ರ ಹಿಂದಿರೋ ಲೆಕ್ಕಾಚಾರ ಏನು? ಅದು ನಿಜಾನಾ? ನೋಡೋಣ ಬನ್ನಿ. ದಿನಕ್ಕೆ ₹1000. ವಾವ್, ಕೇಳೋಕೆಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ಲೆಕ್ಕ ಹಾಕಿದ್ರೆ ವರ್ಷಕ್ಕೆ ಅಂದ್ರೆ ಸುಮಾರು 250 ಟ್ರೇಡಿಂಗ್ ದಿನಗಳಿಗೆ ಇದು ಆಗತ್ತೆ ಬರೋಬ್ಬರಿ ₹2.5 ಲಕ್ಷ. ಆದ್ರೆ ಇಲ್ಲೇ ಇದೆ ಟ್ವಿಸ್ಟ್. ಇದೇ ಸ್ಪೀಡ್ನಲ್ಲಿ ₹1 ಕೋಟಿ ತಲುಪೋಕೆ ಎಷ್ಟು ವರ್ಷ ಬೇಕು ಅಂತ ಅನ್ಕೊಂಡಿದ್ದೀರಾ? ಬರೋಬ್ಬರಿ 40 ವರ್ಷಗಳು. 40 ವರ್ಷ ಅಷ್ಟೇ ಅಲ್ಲ, ಇದರಲ್ಲಿ ನಾವು ಟ್ಯಾಕ್ಸ್, ನಷ್ಟ ಮತ್ತೆ ದಿನನಿತ್ಯದ ಟೆನ್ಷನ್ ಯಾವುದನ್ನೂ ಲೆಕ್ಕಕ್ಕೆ ತಗೊಂಡಿಲ್ಲ. ಸೊ ಇದು ರಿಯಲಿಸ್ಟಿಕ್ ಅಲ್ಲ. ಹಾಗಾದ್ರೆ ಇದಕ್ಕಿಂತ ಬೆಟರ್ ದಾರಿ ಇಲ್ವಾ? ಖಂಡಿತ ಇದೆ. ತಾಳ್ಮೆ ಅನ್ನೋದು ಇಲ್ಲಿ ದೊಡ್ಡ ಶಕ್ತಿ. ಬನ್ನಿ, ಆ ದಾರಿ ಯಾವುದು ಅಂತ ನೋಡೋಣ. ದಾರಿ ತುಂಬಾ ಸಿಂಪಲ್. ಪ್ರತಿ ತಿಂಗಳು ಕೇವಲ ₹5,000 ಅದನ್ನ SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ಹೂಡಿಕೆ ಮಾಡೋದು. ನೋಡಿ, ಮ್ಯೂಚುವಲ್ ಫಂಡ್ಸ್ನಲ್ಲಿ ಆವ್ರೇಜ್ ಆಗಿ ಒಂದು 12% ರಿಟರ್ನ್ ಅಂದ್ರೆ CAGR ಸಿಕ್ಕಿದ್ರೂ ಸಾಕು. ಈ ಚಿತ್ರದಲ್ಲಿ ಒಂದು ಸಣ್ಣ ಗಿಡ ಮರ ಆಗೋ ಹಾಗೆ ನಮ್ಮ ದುಡ್ಡು ಕೂಡ ನಿಧಾನವಾಗಿ ಆದರೆ ಖಚಿತವಾಗಿ ಬೆಳೀತಾ ಹೋಗುತ್ತೆ. ಇದೇ ಕಾಂಪೌಂಡಿಂಗ್ ಪವರ್. ಎಲ್ಲಿ ನೋಡಿ ಇದರ ಅದ್ಭುತ ರಿಸಲ್ಟ್. ₹1 ಕೋಟಿ. ಎಷ್ಟು ವರ್ಷದಲ್ಲಿ? ಕೇವಲ 22 ವರ್ಷಗಳಲ್ಲಿ. ಟ್ರೇಡಿಂಗ್ನ 40 ವರ್ಷಕ್ಕೆ ಹೋಲಿಸಿದ್ರೆ ಇದು ಆಲ್ಮೋಸ್ಟ್ ಅರ್ಧದಷ್ಟು ಟೈಮ್. ಇದೇ ನೋಡಿ ತಾಳ್ಮೆಯ ಶಕ್ತಿ. ಹಾಗಾದ್ರೆ ಕೊನೆಗೆ ನಮಗೇನು ಗೊತ್ತಾಯ್ತು? ಕೆಲವೊಂದು ಭ್ರಮೆಗಳಿವೆ, ಆದರೆ ವಾಸ್ತವ ಬೇರೆನೇ ಇದೆ. ಕ್ರಿಪ್ಟೋದಿಂದ ಬೇಗ ದುಡ್ಡು ಮಾಡ್ಬೋದು ಅನ್ನೋದು ಭ್ರಮೆ, ಯಾಕಂದ್ರೆ ರಿಸ್ಕ್ ಜಾಸ್ತಿ. ಟ್ರೇಡಿಂಗ್ ಸುಲಭ ಅನ್ಕೋತೀವಿ, ಆದರೆ 90% ಜನ ದುಡ್ಡು ಕಳ್ಕೋತಾರೆ. SIP ಬೋರಿಂಗ್ ಅನ್ಸುತ್ತೆ, ಆದರೆ ತಿಂಗಳಿಗೆ 5,000 ಹಾಕಿ 1 ಕೋಟಿ ಮಾಡೋದು ಬೋರಿಂಗ್ ಖಂಡಿತ ಅಲ್ಲ. ಅದೊಂದು ಅದ್ಭುತ ಬೆಳವಣಿಗೆ. ಹಾಗಾದ್ರೆ ನಮ್ಮ ಕೊನೆಯ ಮಾತು, ಸಂಪತ್ತನ್ನ ಸದ್ದಿಲ್ಲದೆ ಶಾಂತವಾಗಿ ಕಟ್ಟೋದು ಹೇಗೆ?
ಒಂದ್ ಮಾತ್ ನೆನ್ಪಲ್ಲಿಡಿ, ನಿಜವಾದ ಸಂಪತ್ತು ಬೆಳೆಯೋದು ತಾಳ್ಮೆ ಮತ್ತೆ ಶಿಸ್ತಿನಿಂದ. ಈ ಹೈಪ್, ಫೋಮೋ ಅಂತ ಓಡಿದ್ಬಿಟ್ಟು ಲಾಜಿಕ್ ಮತ್ತೆ ಮ್ಯಾಥ್ಸ್ ಏನೇನು ಹೇಳುತ್ತೋ ಅದನ್ನ ಫಾಲೋ ಮಾಡಿ. ನಮ್ಮ 1 ಕೋಟಿ ರೂಪಾಯಿ ಗುರಿ ತಲುಪೋದು ಜೂಜ್ನಿಂದಲ್ಲ, ಬದಲಿಗೆ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ನಿಂದ. ಸೊ ಪ್ರಶ್ನೆ ಇಷ್ಟೇ, ನಾವು ಬೇಗ ದುಡ್ಡು ಮಾಡೋ ಆಸೆಗೆ ಬೀಳ್ತೀವ ಅಥವಾ ತಾಳ್ಮೆಯ ದಾರಿ ಹಿಡಿದು ನಿಜವಾದ ಸಂಪತ್ತನ್ನು ಸೃಷ್ಟಿ ಮಾಡ್ತೀವ? ಆಯ್ಕೆ ನಮ್ಮ ಕೈಯಲ್ಲೇ.